ಸರ್ ನನಗೆ ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ಇದೇನಾದರೂ ಕಿಡ್ನಿ ಸ್ಟೋನ್ ಇರ್ಬೋದಾ, ಹೇಗೆ ನಾನು ಕಿಡ್ನಿ ಸ್ಟೋನ್ ಅಂತ ತಿಳ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಪ್ರಶ್ನೆ. ಈ ಕಿಡ್ನಿ ಸ್ಟೋನ್ನಲ್ಲಿ ಪೇಯ್ನ್ ಇರುತ್ತೆ, ಎಲ್ಲಿ ಯಾವ ಜಾಗದಲ್ಲಿ ಪೇಯ್ನ್ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋಣಂತೆ. ನೋಡಿ, ಸಾಮಾನ್ಯವಾಗಿ ನಮ್ಮ ಕಿಡ್ನಿ ಬಂದುಬಿಟ್ಟು ಹೊಟ್ಟೆನಲ್ಲಿ ಎಲ್ಲಿರುತ್ತೆ, ಹೊಟ್ಟೆಯ ಹಿಂಭಾಗ ನೋಡಿ, ಇವೆರಡು ಕಿಡ್ನಿಗಳು ಹೊಟ್ಟೆನಲ್ಲಿ ಎಲ್ಲಿರುತ್ತೆ ಅಂದರೆ ಹೊಟ್ಟೆಯ ಹಿಂಭಾಗದಲ್ಲಿ, ಅಂದರೆ ಆಲ್ಮೋಸ್ಟ್ ಬೆನ್ನಿಗೆ ಹತ್ತಿರದಲ್ಲಿ ಇರುತ್ತೆ ಇದು. ಸೊ ಹಾಗಾಗಿ ಈ ಒಂದು ಕಿಡ್ನಿ ಸ್ಟೋನು ಅಥವಾ ಯುರೆಟ್ರಿಕ್ ಸ್ಟೋನು ಏನಿರುತ್ತಲ್ಲ, ಈ ಒಂದು ಪೇಯ್ನ್ ಬಂದು ಎಸ್ಪೆಷಲಿ ಕಿಡ್ನಿ ಸ್ಟೋನ್ ಬಂದುಬಿಟ್ಟು ಪೇಯ್ನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಹಿಂಭಾಗದಲ್ಲಿ, ಅಂದರೆ ನಮ್ಮ ಬೆನ್ನಿನ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ ಪೇಯ್ನು. ಬೆನ್ನಿನ ಭಾಗದಲ್ಲಿ ಸ್ಟಾರ್ಟ್ ಆಗಿ ಹಾಗೆ ರೇಡಿಯೇಟ್ ಆಗಿ ಫ್ರಂಟಿಗೆ ಬರುತ್ತೆ, ಅಂದರೆ ಹಿಂಭಾಗದಲ್ಲಿ ಸ್ಟಾರ್ಟ್ ಆಗಿ ಹೊಟ್ಟೆಯ ಮುಂಭಾಗಕ್ಕೂ ಕೂಡ ಒಂದು ಪೇಯ್ನ್ ಬರ್ತಾ ಇರ್ತದೆ. ಜೊತೆಗೆ ಏನಾಗುತ್ತೆ, ಕೆಳಗಡೆಗೆ ಮತ್ತು ಹಾಗೆ ಕೆಳಗಡೆಗೆ ಹೋಗುತ್ತೆ ಪೇಯ್ನು. ಹೊಟ್ಟೆಯ ಮುಂಭಾಗದಲ್ಲಿ ಕೆಳಭಾಗದಲ್ಲಿ ಹೊಟ್ಟೆ ಈ ಒಂದು ಪೇಯ್ನ್ ಹೋಗುತ್ತೆ. ಅದ್ರ ಜೊತೆಗೆ ಗಂಡು ಮಕ್ಕಳಲ್ಲಿ ಈ ಟೆಸ್ಟಿಕಲ್ಸಲ್ಲೂ ಕೂಡ ಈ ಒಂದು ಪೇಯ್ನು, ಯೂರಿನ್ ಮಾಡೋ ಜಾಗದಲ್ಲಿ ಮತ್ತು ಈ ಒಂದು ಟೆಸ್ಟಿಕಲ್ಸಲ್ಲೂ ಕೂಡ ಒಂದು ಪೇಯ್ನು, ಸಿವಿಯರ್ ಥ್ರಾಬಿಂಗ್ ಟೈಪ್ ಆಫ್ ಪೇಯ್ನು ಹೊಟ್ಟೆಯ ಹಿಂಭಾಗದಲ್ಲಿ ಬೆನ್ನಿನಲ್ಲಿ ಸ್ಟಾರ್ಟ್ ಆಯಿತು, ಹೊಟ್ಟೆಯ ಮುಂಭಾಗಕ್ಕೆ ಬಂತು, ಹಾಗೆ ಕೆಳಭಾಗಕ್ಕೂ ಬಂತು, ಹಾಗೆ ಯೂರಿನ್ ಮಾಡೋ ಜಾಗದಲ್ಲಿ ಮತ್ತು ಟೆಸ್ಟಿಕಲ್ಸಲ್ಲೂ ಕೂಡ ಈ ಒಂದು ಪೇಯ್ನ್ ಕಾಣಿಸ್ಕೊಳ್ತು. ಅದ್ರ ಜೊತೆಗೆ ಕೂಡ ವಾಮಿಟಿಂಗ್, ಅಂದರೆ ವಾಂತಿ, ಏನು ತಿಂದರೂ ಕೂಡ ವಾಂತಿ ಆಗ್ತಾ ಇದೆಯಾ, ಇದು ಆಲ್ಮೋಸ್ಟ್ 99% ಇದು ಕಿಡ್ನಿ ಸ್ಟೋನ್ ಆಗಿರಲಿಕ್ಕೆ ಸಾಧ್ಯತೆ ಇರುತ್ತೆ. ಸರಿ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಜಸ್ಟ್ ಒಂದು ಅಲ್ಟ್ರಾಸೌಂಡು, CT ಸ್ಕ್ಯಾನ್, MR ಸ್ಕ್ಯಾನ್ ಏನೂ ಮಾಡಿಸ್ಲಿಕ್ಕೆ ಹೋಗಬೇಡಿ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದ್ರೆ ಸಾಕು, ನಿಮಗೆ ಕಿಡ್ನಿ ಸ್ಟೋನ್ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಯಾರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.